ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಕರ್ನಾಟಕ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಬಂಡೆ ಎಂದೇ ಪ್ರಸಿದ್ಧ. ತಮ್ಮ ದೈವ ಭಕ್ತಿಗೆ ಹೆಚ್ಚು ಸುದ್ದಿಯಾಗ್ತಾರೆ. ಮೊನ್ನೆ ಸಿಎಂ ಸ್ಥಾನವನ್ನು ಅಲಂಕರಿಸೋಕು ಮುನ್ನ ನಡೆಸಿದ ಧಾರ್ಮಿಕ ಆಚರಣೆ ಹಾಗೂ ಅವರ ಭಕ್ತಿ ನಿಜಕ್ಕೂ ಎಂಥವರನ್ನಾದರೂ ಒಂದು ಕ್ಷಣ ಶಾಂತವಾಗಿಸದೇ ಇರದು. ಅದರಲ್ಲೂ ನೊಣವಿನಕೆರೆ ಅಜ್ಜಯ್ಯ ಮಠಕ್ಕೆ ಆಗಾಗ್ಗೆ ಡಿ.ಕೆ.ಶಿ ಭೇಟಿಯಾಗ್ತಲೇ ಇರ್ತಾರೆ. ಯಾವುದೇ ರಾಜಕೀಯ ನಿರ್ಧಾರಗಳಿಗೂ ಮುನ್ನ ಈ ಮಠಕ್ಕೆ ನಡೆದುಕೊಳ್ಳೋದು ಡಿ.ಕೆ. ವಾಡಿಕೆ. ಸಿಎಂ ಆಗಿದ್ದೇ ಈ ಮಠಕ್ಕೆ ಬಂದು ಹೋದ ಮೇಲೆ ಅಂತಲೇ ಡಿ.ಕೆ.ಯನ್ನ ಹತ್ತಿರದಿಂದ ನೋಡಿದವರು ನಂಬ್ತಾರೆ. ಆದರೆ ಡಿ.ಕೆ.ಗೆ ಈ ಮಠಕ್ಕೆ ಬಂದು ಒಂದು ದಾರಿ ಸಿಕ್ಕಿದ್ದೇ ಆ ಶಕ್ತಿಯಿಂದ ಅಂತ ರಾಜಕೀಯ ವಲಯ ಮಾತನಾಡಿಕೊಳ್ತಿದೆ. ಡಿ.ಕೆ.ಯ ಈ ಎಲ್ಲ ಸರ್ಕಸ್ ಹಿಂದೆ ಓರ್ವ ವ್ಯಕ್ತಿ ಸದಾಕಾಲ ಇದ್ದೇ ಇರ್ತಾರೆ. ಅವರ ಅಣತಿಯಂತೆ ಡಿ.ಕೆ.ಶಿ ನಡೆದುಕೊಳ್ತಾರೆ. ಅದೆಂಥದ್ದೇ ಬ್ಯುಸಿ ಇದ್ದರೂ ಈ ವ್ಯಕ್ತಿಯನ್ನ ಭೇಟಿ ಮಾಡಿ ರಹಸ್ಯವಾಗಿ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಲೇ ಡಿ.ಕೆ.ಯನ್ನ ಹತ್ತಿರದಿಂದ ಬಲ್ಲವರು ಹೇಳೋ ಮಾತು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ಅವರನ್ನೇ ಡಿ.ಕೆ.ಶಿ ಅಷ್ಟೊಂದು ನಂಬೋದೇಕೆ? ಆ ವ್ಯಕ್ತಿಯ ಹಿನ್ನೆಲೆಯಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತೀನಿ ಕೇಳಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿ. 25ನೇ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಚುಕ್ಕಾಣಿ ಹಿಡಿದಿರುವ ರೆಬಲ್ ರಾಜಕಾರಣಿ. ಡಿ.ಕೆ.ಗೆ ಅಚ್ಚುಮೆಚ್ಚಿನ ಸ್ಥಳ ಅಂದರೆ ನೊಣವಿನಕೆರೆ ಅಜ್ಜಯ್ಯನ ಮಠ. ಈ ಮಠಕ್ಕೆ ಡಿ.ಕೆ. ನಿಷ್ಠೆಯಿಂದ ನಡೆದುಕೊಳ್ತಾರೆ. ಆಗಾಗ್ಗೆ ಭೇಟಿ ಕೂಡ ಆಗ್ತಾರೆ ಅನ್ನೋ ವಿಚಾರ ಗುಟ್ಟಾಗೇನು ಉಳಿದಿಲ್ಲ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿರುವ ಪ್ರಸಿದ್ಧ ಆಧ್ಯಾತ್ಮಿಕ ಕೇಂದ್ರ ಅಜ್ಜಯ್ಯನ ಮಠ. ಈ ಮಠವನ್ನು ಸಾಮಾನ್ಯವಾಗಿ ಅಜ್ಜಯ್ಯನ ಮಠ ಎಂದು ಕರೆಯಲಾಗುತ್ತದೆಯಾದರೂ ಇದರ ಮೂಲ ಹೆಸರು ಶ್ರೀ ಕಾಡಸಿದ್ದೇಶ್ವರ ಮಠ. ಈ ಮಠಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ ಎಂದು ಸ್ಥಳ ಪುರಾಣ ಹೇಳುತ್ತೆ. ಈ ಮಠಕ್ಕೂ ಡಿ.ಕೆ.ಯ ರಾಜಕೀಯ ಬೆಳವಣಿಗೆಗೂ ಏನು ಸಂಬಂಧ ಅಂತ ನೀವು ಯೋಚಿಸಬಹುದು. ಇಲ್ಲೇ ನೋಡಿ ಇರೋದು ವಿಚಾರ. ಡಿ.ಕೆ.ಶಿ ನೊಣವಿನಕೆರೆಗೆ ಹೋಗಿ ಮಠಕ್ಕೆ ತೆರಳಿ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ಸೀದಾ ಆ ವ್ಯಕ್ತಿಯ ಮನೆಗೆ ತೆರಳುತ್ತಾರೆ. ಆ ವ್ಯಕ್ತಿಯ ಆಶೀರ್ವಾದ, ಕೃಪೆ ಹಾಗೂ ಕಿವಿಮಾತು ಇಂದು ಸಿಎಂ ಗದ್ದುಗೆಯಲ್ಲಿ ತಂದು ನಿಲ್ಲಿಸಿದೆ. ಹಾಗಾದರೆ ಆ ವ್ಯಕ್ತಿ ಯಾರು? ಆತನೊಂದಿಗಿರುವ ಶಕ್ತಿಯಾದರೂ ಯಾವುದು ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದಕ್ಕೂ ಮುನ್ನ ನೊಣವಿನಕೆರೆ ಮಠದ ಬಗ್ಗೆ ಒಂದಷ್ಟು ಹೇಳ್ತೀನಿ ಕೇಳಿ. ಸ್ಥಳೀಯ ಕಥೆಗಳ ಪ್ರಕಾರ ಈ ಮಠದ ಮೂಲ ಪುರುಷರೇ ಕಾಡಸಿದ್ದೇಶ್ವರರು. ಅವರು ಮಹಾನ್ ಶಿವಯೋಗಿಗಳು. ಒಮ್ಮೆ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಬೇಟೆಯಾಡೋದಕ್ಕೆ ಸ್ಥಳೀಯ ರಾಜನೊಬ್ಬ ಬಂದಿದ್ದ. ದೂರದಲ್ಲಿ ತಪಸ್ಸು ನಿರತರಾಗಿದ್ದ ಕಾಡಸಿದ್ದೇಶ್ವರರನ್ನ ಕಂಡು ಯಾವುದೋ ಮೃಗವಿರಬಹುದೆಂದು ಬಾಣ ಹೂಡಿಬಿಟ್ಟ. ಆ ಬಾಣ ಯೋಗಿಗಳಿಗೆ ನಾಟಿಕೊಳ್ತು. ಕೂಡಲೇ ಹತ್ತಿರ ಬಂದು ಗಮನಿಸಿದಾಗ ಅದು ಶಿವಯೋಗಿ ಎಂದು ತಿಳಿದು ಕ್ಷಮೆಯಾಚಿಸಿದ. ತನ್ನ ತಪ್ಪಿಗೆ ತಲೆಬಾಗಿದ. ಅಲ್ಲದೆ ಆ ಮಹಾ ತಪಸ್ವಿಗಾಗಿ ಮಠ ಹಾಗೂ ಗದ್ದುಗೆಯನ್ನ ನಿರ್ಮಿಸಿಕೊಟ್ಟನೆಂಬ ಐತಿಹ್ಯವಿದೆ. ಇನ್ನು ಈ ಮಠ ಹೆಚ್ಚು ಜನಪ್ರಿಯವಾಗಿದ್ದೆಂದರೆ ವೀರ ಗಂಗಾಧರ ಅಜ್ಜಯ್ಯನವರಿಂದ. ಇವರು ಕೂಡ ಮಹಾನ್ ಸಾಧಕರು ಮತ್ತು ಆತ್ಮಜ್ಞಾನಿಗಳು. ನಂಬಿ ಬರೋ ಭಕ್ತರಿಗೆ ಹಿತವಚನ, ಉಪದೇಶ, ಜೀವನದ ಮಾರ್ಗವನ್ನು ತೋರಿಸುತ್ತಾ ಸಮಾಜದ ಏಳಿಗೆಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟವರು. ಅವರಿಂದಲೇ ಈ ಮಠಕ್ಕೆ ನೊಣವಿನಕೆರೆ ಅಜ್ಜಯ್ಯನ ಮಠ ಎಂಬ ಹೆಸರು ರೂಢಿಗೆ ಬಂತು. ಇಂದಿಗೂ ಈ ಆಧ್ಯಾತ್ಮಿಕ ಸಾನ್ನಿಧ್ಯದಲ್ಲಿ ದೈವಿ ಶಕ್ತಿ ಇದೆ ಅಂತ ಭಕ್ತರು ನಂಬ್ತಾರೆ. ಈ ಮಠದ ಅತ್ಯಂತ ವಿಶಿಷ್ಟವಾದ ಸಂಪ್ರದಾಯವೆಂದರೆ ಅಪ್ಪಣೆ ಅಥವಾ ಮಾರ್ಗದರ್ಶನ ಪಡೆಯುವ ಪದ್ಧತಿ. ಭಕ್ತರು ತಮ್ಮ ಸಮಸ್ಯೆಗಳು, ಪ್ರಶ್ನೆಗಳು ಅಥವಾ ಜೀವನದ ನಿರ್ಧಾರಗಳನ್ನು ಮಠದ ಮುಂದಿಡ್ತಾರೆ. ಪೀಠದಲ್ಲಿ ಶಿವಲಿಂಗದ ಸನ್ನಿಧಿಯಲ್ಲಿ ಪ್ರಶ್ನೆಗಳನ್ನು ಸಲ್ಲಿಸಲಾಗುತ್ತೆ. ಅಜ್ಜಯ್ಯರ ದಿವ್ಯ ಮಾರ್ಗದರ್ಶನದ ರೂಪದಲ್ಲಿ ಉತ್ತರಗಳು ಲಭಿಸ್ತಾವೆ ಎಂದು ಭಕ್ತರು ನಂಬ್ತಾರೆ. ಅದರಲ್ಲೂ ಕರ್ನಾಟಕದ ಅನೇಕ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಸಾರ್ವಜನಿಕರು ಈ ಮಠಕ್ಕೆ ಭೇಟಿ ನೀಡ್ತಾರೆ. ವಿಶೇಷವಾಗಿ ಎಚ್.ಡಿ. ಕುಮಾರಸ್ವಾಮಿ, ಯಡಿಯೂರಪ್ಪ, ಡಿ.ಕೆ. ಶಿವಕುಮಾರ್, ವಿ. ಸೋಮಣ್ಣ, ಧರಮ್ ಸಿಂಗ್, ಎಸ್.ಎಂ. ಕೃಷ್ಣ ಹೀಗೆ ನಾನಾ ರಾಜಕಾರಣಿಗಳು ಅಜ್ಜಯ್ಯರ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದಾರೆ. ಮಹತ್ವದ ರಾಜಕೀಯ ನಿರ್ಧಾರಗಳ ಮೊದಲು ಮಠಕ್ಕೆ ಭೇಟಿ ನೀಡೋದು ಅವರ ಪದ್ಧತಿ. ಆದರೆ ಮಠಕ್ಕೆ ತೆರಳಿ ಆಶೀರ್ವಾದ ಪಡೆದ ಬಳಿಕ ಡಿ.ಕೆ.ಶಿ ಹೋಗೋದು ಯಾರ ಮನೆಗೆ ಅನ್ನೋದೇ ನಿಜಕ್ಕೂ ಕುತೂಹಲ ಹುಟ್ಟಿಸುತ್ತೆ. ಡಿ.ಕೆ.ಶಿ ಮೊನ್ನೆ ಅಂದರೆ ಸಿಎಂ ಆದ ನಂತರದಲ್ಲಿ ನೊಣವಿನಕೆರೆಯಲ್ಲಿನ ಒಂದು ಮನೆಗೆ ಭೇಟಿ ನೀಡಿ ಸುಮಾರು 2 ಗಂಟೆಗಳ ಕಾಲ ರಹಸ್ಯ ಮಾತುಕತೆಯನ್ನು ನಡೆಸಿದ್ರು.
ಈ ವಿಚಾರ ಮಾಧ್ಯಮಗಳಲ್ಲೂ ಪ್ರಸಾರವಾಯಿತು. ಆದರೆ ಅದು ಯಾರ ಮನೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿತು. ಡಿಕೆಶಿ ಭೇಟಿ ಮಾಡೋಕೆ ಹೋಗಿದ್ದ ವ್ಯಕ್ತಿಯ ಹೆಸರು ನಾಗರಾಜ ಶಾಸ್ತ್ರಿ. ಮೊನ್ನೆ ತಾನೇ ಶಾಸಕ ಟಿ.ಬಿ. ಜಯಚಂದ್ರ, ಅರಸೀಕೆರೆ ಎಂಎಲ್ಸಿ ಶಿವಲಿಂಗೇಗೌಡ, ಶಾಸಕ ಎಸ್.ಟಿ. ಸೋಮಶೇಖರ್, ಮಾಜಿ ಎಂಎಲ್ಸಿ ಕೆ.ಪಿ. ನಂಜುಂಡಿ ಅವರೆಲ್ಲರೂ ಇದೇ ನಾಗರಾಜ ಶಾಸ್ತ್ರಿಗಳನ್ನ ಭೇಟಿಯಾಗೋದಕ್ಕೆ ತೆರಳಿದ್ರು. ಆದರೆ ಡಿಕೆಶಿಯೊಂದಿಗೆ ಅದೇನು ರಹಸ್ಯ ಮಾತುಕತೆ ಇತ್ತೋ ಏನೋ, ಈ ರಾಜಕೀಯ ನಾಯಕರನ್ನ ಕೇವಲ 10 ನಿಮಿಷದಲ್ಲೇ ಆಚೆ ಕಳಿಸಿಬಿಟ್ರು. ಡಿಕೆಶಿಯ ಯಾವುದೇ ಕೆಲಸ ಕಾರ್ಯವಿದ್ದರೂ ಮುಂದೆ ನಿಲ್ಲೋದೇ ನಾಗರಾಜ ಶಾಸ್ತ್ರಿಗಳು. ಆದರೆ ಮೀಡಿಯಾ ಕಣ್ಣಿಗೆ ಮಾತ್ರ ಮುಖ ಮುಚ್ಚಿಕೊಂಡೇ ಓಡಾಡ್ತಾರೆ. ಅದು ಯಾಕೆ ಅನ್ನೋದು ಇಂದಿಗೂ ಅಸ್ಪಷ್ಟವೇ. ನಾಗರಾಜ ಶಾಸ್ತ್ರಿಗಳು ಡಿಕೆಯ ಅತ್ಯಾಪ್ತ ಬಳಗದಲ್ಲಿ ಪ್ರಮುಖರು. ಡಿಕೆಶಿ ಸಿಎಂ ಸ್ಥಾನಕ್ಕೇರುವ ಮೊದಲಿನಿಂದಲೂ ಗೌಪ್ಯವಾಗಿ ಉಪಾಯ ನಡೆದಿದ್ದೇ ಇಲ್ಲಿಂದ ಅಂತ ಹೇಳಲಾಗತ್ತೆ. ಅಷ್ಟಕ್ಕೂ ಯಾರು ಈ ನಾಗರಾಜ ಶಾಸ್ತ್ರಿ ಅಂದ್ರೆ, ಇವರು ಮೊದಲು ಗಿರಿಸಿದ್ದೇಶ್ವರ ಮಠದ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದ ಪುರೋಹಿತರು. ಆದರೆ ಅಲ್ಲಿ ನಾನಾ ವಿಚಾರಗಳಿಗೆ ತಗಾದೆ ತೆಗೆದು ಮನಸ್ತಾಪವನ್ನ ಮಾಡಿಕೊಂಡು ಅಲ್ಲಿಂದ ಹೊರಬರ್ತಾರೆ. ಸುಮ್ಮನೆ ಬಂದಿದ್ದೇ ಆಗಿದ್ದಿದ್ರೆ ಇಷ್ಟೆಲ್ಲ ಮಾತನಾಡಬೇಕಿರಲಿಲ್ಲ. ನಾಗರಾಜ ಶಾಸ್ತ್ರಿಗಳು ಹೊರಬರುವಾಗ ಒಂದು ಶಕ್ತಿಯುತ ಸಾಲಿಗ್ರಾಮವನ್ನ ಕಿಸೆಯೊಳಗೆ ಹಾಕಿಕೊಂಡು ಬರ್ತಾರೆ. ಆ ಸಾಲಿಗ್ರಾಮವೇನು ಸಾಮಾನ್ಯವಾದುದಲ್ಲ, ಗಿರಿಸಿದ್ದೇಶ್ವರರೇ ಪೂಜಿಸಿದ್ದ ಸಾಲಿಗ್ರಾಮ ಶಿಲೆಯದು. ಇಂದಿಗೂ ಆ ಸಾಲಿಗ್ರಾಮದಲ್ಲೇ ಗಿರಿಸಿದ್ದೇಶ್ವರರು ನೆಲೆಸಿದ್ದಾರೆಂದು ಹೇಳಲಾಗತ್ತೆ. ಯಾವಾಗ ಈ ಸಾಲಿಗ್ರಾಮ ನಾಗರಾಜ ಶಾಸ್ತ್ರಿಗಳ ಕೈ ಸೇರ್ತೋ ಅಲ್ಲಿಂದ ನಾಗರಾಜ ಶಾಸ್ತ್ರಿಗಳ ಹಣೆಬರಹವು ಬದಲಾಯಿತು. ಸಾಮಾನ್ಯರಿಗೆ ಜ್ಯೋತಿಷ್ಯ ಹೇಳೋದಿರಲಿ, ಜನಸಾಮಾನ್ಯರ ಕೈಗೆ ಸಿಗದೆ ಹೋದ್ರು. ಆದರೆ ರಾಜಕಾರಣಿಗಳಿಗೆ ಮಾತ್ರ ಫೇವರಿಟ್ ಆಗೋದ್ರು. ಓದಿದ್ದು 10ನೇ ತರಗತಿಯಾದರೂ ಈಗ ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ನಾಗರಾಜ ಶಾಸ್ತ್ರಿಗಳಾಗಿ ಕನ್ವರ್ಟ್ ಆಗೋಗಿದ್ದಾರೆಂದು ಸ್ಥಳೀಯ ಜನ ಮಾತನಾಡಿಕೊಳ್ತಾರೆ. ಅಷ್ಟಕ್ಕೂ ಯಾರು ಈ ನಾಗರಾಜ ಶಾಸ್ತ್ರಿ, ಅವರ ಹಿನ್ನೆಲೆಯಾದರೂ ಏನು ಅನ್ನೋದನ್ನು ಕೆದಕಿದ್ರೆ, ಮೂಲತಃ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಜನಕೆರೆಯವರಾದ ಶಾಸ್ತ್ರಿಗಳು ಪುರೋಹಿತಿಗೆ ಮಾಡಿಕೊಂಡಿದ್ರು. ಇವರನ್ನ ಬುರುಡೆಘಟ್ಟದ ನಾಗರಾಜ ಶಾಸ್ತ್ರಿಗಳೆಂದೇ ಜನ ಗುರುತಿಸ್ತಾರೆ. 20 ವರ್ಷಗಳಿಂದಲೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರನ್ನ 1-to-1 ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಇವರ ಹಿನ್ನೆಲೆಯಾಗ್ಲಿ ಅವರ ಫೋಟೋವಾಗ್ಲಿ ಯಾರಿಗೂ ಸಿಗಲೇ ಇಲ್ಲ. ಕೂತಲ್ಲೇ ರಾಜಕೀಯ ದಾಳ ಉರುಳಿಸುವ ನಿಪುಣತನ ಇವರಲ್ಲಿದೆ. ಆದರೆ ಮೀಡಿಯಾದವರು ಮುಂದೆ ಬಂದರೆ ಶಾಸ್ತ್ರಿಗಳು ಮಾತ್ರ ಹಿಂದೆ ಹೋಗ್ತಾರೆ. ಆದರೆ ಇತ್ತೀಚೆಗೆ ಅಂದರೆ ಡಿಕೆಯ ಸಿಎಂ ಸರ್ಕಸ್ನಲ್ಲಿ ಡಿಕೆ ಜೊತೆ ಇದ್ದದ್ದು ಕೂಡ ಇದೇ ಶಾಸ್ತ್ರಿಗಳು. ಬೆಂಗಳೂರಿನಿಂದ ಡಿಕೆ ಜೊತೆ ನೊಣವಿನಕೆರೆಗೆ ಬರೋದು, ಅವರಿಗೆ ಆತಿಥ್ಯ ಮಾಡೋದು, ನಂತರ ತನ್ನ ಮನೆಗೆ ಕರೆದೊಯ್ದು ಗೌಪ್ಯವಾಗಿ ಮಾತುಕತೆ ನಡೆಸೋದು ಇವೆಲ್ಲವೂ ಶಾಸ್ತ್ರಿಗಳ ಕೆಲಸವೇ. ವಾರದಲ್ಲಿ 3 ದಿನ ಊರಲ್ಲಿ, ಇನ್ನು 3 ದಿನ ಬೆಂಗಳೂರಿನಲ್ಲಿ ಇರೋ ಶಾಸ್ತ್ರಿಗಳೇ ರಾಜಕೀಯ ಸೂತ್ರಧಾರಿಗಳು. ಸ್ವಾಮೀಜಿಗಳು ಬರೀ ಪಾತ್ರಧಾರಿಗಳು ಅನ್ನೋದನ್ನ ರಾಜಕೀಯ ನಾಯಕರು ಮಾತನಾಡಿಕೊಳ್ತಾರೆ. ನೊಣವಿನಕೆರೆ ಮಠ ಹಾಗೂ ಗಿರಿಸಿದ್ದೇಶ್ವರ ಮಠದಲ್ಲಿ ಪ್ರಶ್ನೆ ಹಾಕುವ ಪವರ್ ಇರೋದು ಕೂಡ ಇದೇ ನಾಗರಾಜ ಶಾಸ್ತ್ರಿಗಳಿಗೆ. ಅದು ಕೂಡ ಸಾಮಾನ್ಯರಿಗಲ್ಲ, ಕೇವಲ ವಿವಿಐಪಿಗಳಿಗೆ ಮಾತ್ರ ಅನ್ನೋದನ್ನು ಗಮನಿಸಬೇಕು. ಇದೀಗ ಇವರ ಹೆಸರು ಮುನ್ನೆಲೆಗೆ ಬಂದದ್ದು ಅಂದರೆ ಇದ್ದಕ್ಕಿದ್ದಂತೆ ಡಿಕೆಶಿ ಟೆಂಪಲ್ ರನ್ ಮಾಡಿದ್ದು, ಅಕ್ಷತೆಯನ್ನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಹಾಕಿದ್ದು, ಸಂಜೆ ಹೊತ್ತಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಕೇರಳದಲ್ಲಿ ಶತ್ರು ಸಂಹಾರದ ಯಾಗ ಮಾಡಿಸಿದ್ದು, ಹೀಗೆ ನಾನಾ ನಿಗೂಢಾಚರಣೆಗಳನ್ನು ಮಾಡಿದ್ದೆಲ್ಲವೂ ಈಗ ಒಂದೊಂದೇ ಚರ್ಚೆಗೆ ಗ್ರಾಸವಾಗ್ತಿದೆ. ಒಂದು ಮಾತಂತೂ ಹೇಳಲೇಬೇಕು, ಡಿಕೆ ಶಿವಕುಮಾರ್ ಸಿಎಂ ಆಗುವುದೇ ಡೌಟು, ಎದುರಾಳಿ ಸಿದ್ದರಾಮಯ್ಯ ಸೀಟು ಬಿಟ್ಕೊಡೋ ಮಾತೇ ಇಲ್ಲ ಅಂತೆಲ್ಲ ನಂಬಿದ್ದ ಜನಕ್ಕೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಸೈಲೆಂಟ್ ಆಗೋದ್ರು. ಒಂದು ವಿರೋಧವನ್ನು ತೋರಲಿಲ್ಲ. ಇವರ ನಡೆಗೆ ಅದೆಷ್ಟೋ ಮಂದಿ ಅಚ್ಚರಿ ಪಟ್ಟುಕೊಂಡಿದ್ರು. ಏನಾದರೂ ವಾಮಾಚಾರ ನಡೆದಿದ್ಯಾ ಅಂತಲೇ ಮಾತನಾಡಿಕೊಂಡಿದ್ರು. ಆದರೆ ಸತ್ಯ ಏನೋ ಅವರವರಿಗೆ ಬಿಟ್ಟ ವಿಚಾರ. ಆದರೆ ಡಿಕೆಯವರ ನಡೆಯನ್ನು ಗಮನಿಸಿದವರಿಗೆ, ಅವರ ಆಪ್ತ ವಲಯಗಳನ್ನು ಹತ್ತಿರದಿಂದ ಕಂಡಿರುವವರಿಗೆ ಈ ನಾಗರಾಜ ಶಾಸ್ತ್ರಿಗಳ ಪಾತ್ರವೇನು, ಯಾಕಾಗಿ ಡಿಕೆಶಿಗೂ ಮುಂದೆಯೇ ನಿಲ್ತಾರೆ, ಏನೇ ಕೆಲಸದಲ್ಲೂ ಕಣ್ಣಾಡಿಸ್ತಾರೆ ಅನ್ನೋದೇ ನಿಗೂಢ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಆದರೆ ಡಿಕೆ ಸಿಎಂ ಸ್ಥಾನಕ್ಕೇರಿದ ಬೆಳವಣಿಗೆಯನ್ನು ಗಮನಿಸಿದರೆ ಈ ತಂತ್ರದಲ್ಲಿ ಆ ಶಕ್ತಿಶಾಲಿ ಸಾಲಿಗ್ರಾಮದ ಶಕ್ತಿ ಅಡಕವಾಗಿರೋದು ಮೇಲ್ನೋಟಕ್ಕೆ ಹೌದು ಎನಿಸುತ್ತೆ. ಊಹೆಗೂ ಮೀರಿದಂತಹ ತಿರುವುಗಳನ್ನು ಗಮನಿಸಿದರೆ ಡಿಕೆ ಹೋದಲ್ಲಿ ಬಂದಲ್ಲಿ ನಾಗರಾಜ ಶಾಸ್ತ್ರಿಗಳು ಯಾಕಿರ್ತಾರೆ ಅಂದರೆ ಅವರೊಂದಿಗೆ ಗಿರಿ ಗವಿಸಿದ್ದೇಶ್ವರರ ಸಾಲಿಗ್ರಾಮವು ಜೊತೆಗಿರುತ್ತಂತೆ. ಯಾವುದೇ ದುಷ್ಟಶಕ್ತಿಗಳ ಕೆಲಸ ನಡೆಯಬಾರದು, ಯಾರೂ ತುಟಿ ಬಿಚ್ಚಬಾರದು, ಯಾರೂ ವಿರೋಧ ಮಾಡಬಾರದೆಂಬ ರಕ್ಷಾ ಕವಚ ಡಿಕೆಯನ್ನ ಕಾಯುವಂತೆ ಮಾಡಲಾಗಿದೆ ಅನ್ನೋ ರೀತಿಯಲ್ಲೂ ಆಸ್ತಿಕರು ಮಾತನಾಡಿಕೊಳ್ತಿದ್ದಾರೆ. ಅಂತೂ ಡಿಕೆಶಿ ಸಿಎಂ ಆದ ನಂತರದಲ್ಲಿ ನಾನಾ ಚರ್ಚೆಗಳು, ಗೊಂದಲಗಳು ಜನ್ಮ ತಳೆದಿರೋದಂತೂ ಸುಳ್ಳಲ್ಲ. ಮುಂದೆ ಏನಾಗುತ್ತೋ ಕಾದು ನೋಡೋಣ. ನಮಸ್ಕಾರ.